ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಚರ್ಚೆಯ ವಿಚಾರ ಎಲ್ಲಿ ಚರ್ಚೆ ಆಗಬೇಕು ಅಲ್ಲಿ ಆಗಬೇಕೆಂದ ಕೃಷ್ಣ ಬೈರೇಗೌಡ. ಸೊ ಎಲ್ಲಿ ಚರ್ಚೆ ಆಗಬೇಕು ಅಲ್ಲಿ ಚರ್ಚೆ ಆದರೆ ಚೆನ್ನಾಗಿರುತ್ತೆ ಅಂತ ಕೃಷ್ಣ ಬೈರೇಗೌಡ ಹೇಳಿದ್ದಾರೆ. ಚರ್ಚೆ ಮಾಡಿದ್ರೆ ಬದಲಾವಣೆ ಆಗುತ್ತಾ ಅಂತ ಕೆಜೆ ಜಾರ್ಜ್ ಕೇಳಿದ್ದಾರೆ. ಇನ್ನು ನವೆಂಬರ್ ಕ್ರಾಂತಿ ಇಲ್ಲ, ಶಾಂತಿ ಆಗಿದೆ ಅಂತ ತಂಗಡಿಗೆ ಹೇಳಿದ್ದಾರೆ. ಈಗ ನೇರವಾಗಿ ಹೇಳ್ತೀನಿ, ಸಾರ್ವಜನಿಕರಿಗೆ ಸಂಬಂಧ ಇರುವಂತ ಏನೇ ಪ್ರಶ್ನೆ ಕೇಳಿ ಅದಕ್ಕೆ ನನ್ನ ಇತಿಮಿತಿ ಒಳಗಡೆ ನನ್ನ ನಾಲೆಡ್ಜ್ ಒಳಗಡೆ ಏನೋ ಉತ್ತರ ಕೊಡೋದು, ಅದಕ್ಕೆ ಪರಿಹಾರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೇವೆ. ಇವೆಲ್ಲ ರಾಜಕೀಯ ವಿಷಯಗಳು, ಅದರಿಂದ ಜನಸಾಮಾನ್ಯರಿಗೆ ಪರೋಕ್ಷವಾಗಿ ಸಂಬಂಧ ಇರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಆದರೆ ಪ್ರತ್ಯಕ್ಷವಾಗಿ ಜನಕ್ಕೆ ಏನು, ಯಾರು ಆಗಬೇಕು, ಯಾರು ಬಿಡಬೇಕು, ಯಾರು ಇರ್ತಾರೆ, ಯಾರು ಹೋಗ್ತಾರೆ, ಅದು ನಿರಂತರವಾಗಿ ನಡೆಯುವಂತಹ ಪ್ರಕ್ರಿಯೆ. ಅದನ್ನು ನಾವು ಇಲ್ಲೆಲ್ಲ ಚರ್ಚೆ ಮಾಡಿಕೊಂಡು ಕೂತ್ಕೊಳ್ಳೋ ವಿಷಯ ಅಲ್ಲ. ಸಾಂದರ್ಭಿಕವಾಗಿ ನಿಮ್ದು ಏನು ಅಭಿಪ್ರಾಯ ಅಂತ ಕೇಳಿದ್ರು, ನಂದು ಅಭಿಪ್ರಾಯ ಹೇಳಿದ್ದೇನೆ, ಅದು ಅಲ್ಲಿಗೆ ಮುಗಿದಂಥದ್ದು. ಯಾರ್ಯಾರ್ದು ಏನೇನು ಅಭಿಪ್ರಾಯ ಅವ್ರ ಮನಸ್ಸಿನಲ್ಲಿ ಇರ್ತದೆ. ಇವೆಲ್ಲ ಎಲ್ಲಿ ಚರ್ಚೆ ಆಗಬೇಕು ಅಲ್ಲಿ ಚರ್ಚೆ ಆಗಬೇಕು. ನೀವು ಕೇಳೋದು ಹಕ್ಕಿದೆ, ಕೇಳೋದು ಸರಿ ಇದೆ. ನೀವು ಸಾರ್ವಜನಿಕರ ಪರವಾಗಿ ಕುತೂಹಲ ಇರುತ್ತೆ. ಜನಗಳ ಬದುಕಿನ ವಿಷಯಗಳು ಏನಾದರೂ ಇದ್ದರೆ ಚರ್ಚೆ ಮಾಡೋಣ. ಕ್ರಾಂತಿಗಳಾಗಿದೆ, ಕರ್ನಾಟಕದಲ್ಲಿ ಸಮೇತ ಕ್ರಾಂತಿ ಆಗ್ತಾ ಇದೆ. ಜನಸಾಮಾನ್ಯರಿಗೆ ಸಾಕಷ್ಟು ಸಹಾಯ ಮಾಡೋದ್ರ ಮೂಲಕ, ಕಾರ್ಯಕ್ರಮ ಕೊಡೋದ್ರ ಮೂಲಕ ನಮ್ಮ ಸರ್ಕಾರ ದೊಡ್ಡ ಕ್ರಾಂತಿನೇ ಮಾಡಿದೆ. ಯಾವುದು ನವೆಂಬರ್ದೊಳಗೆ ಕ್ರಾಂತಿ ಇಲ್ಲ, ಏನು ಇಲ್ಲ, ಆರಾಮಾಗಿದೆ, ಶಾಂತಿ ಇದೆ. ಸರಿ, ಯಾರನ್ನೂ CM ಮಾಡೋ ಶಕ್ತಿ ನನಗಂತೂ ಇಲ್ಲ, ಅದು ಹೈಕಮಾಂಡ್ ನಿರ್ಧಾರ ಮಾಡುತ್ತೆ.